ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣಾ ಕಣ ರಂಗೇರಿದೆ. ಸಾದಿಕ್ ಪೈಲ್ವಾನ್ ಮನೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬಂದು ಮಾತುಕತೆ ನಡೆಸಿದ ನಂತರ ಸುರ್ಜೇವಾಲಾ ಅವರು ವಿಸಿಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಟಿಕೆಟ್ ಸಿಗದಿದ್ದಕ್ಕೆ ಸಾದಿಕ್ ಪೈಲ್ವಾನ್ ಬಂಡಾಯದ ಬಾವುಟ ಹಾರಿಸಿದ್ರು. ಬಂಡಾಯ ಶಮನ ಆದ ಬಳಿಕ ಕಾಂಗ್ರೆಸ್ ಗಣ್ಯರು ಸಾದಿಕ್ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ವೇಳೆ ಸಮರ್ಥ ಪರ ಕೆಲಸ ಮಾಡೋದಾಗಿ ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ. ಯಾವಾಗ ಟಿಕೆಟ್ನ ಆಕಾಂಕ್ಷೆ ಮಾಡ್ಕೊಂಡಿದ್ರು, ನಿರೀಕ್ಷೆಯಲ್ಲಿದ್ರು ಟಿಕೆಟ್ ಸಿಗುತ್ತೆ ಅಂಥೇಳಿ, ಯಾವಾಗ ಟಿಕೆಟ್ ಸಿಗಲಿಲ್ಲ ಆಗ ಬಂಡಾಯ ಇದ್ದಿದ್ರು. ಅದೊಂದು ಕಡೆ ಈ ಬಂಡಾಯ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವು ತಂದಿತ್ತು. ಹಾಗೋ ಹೀಗೋ ಮಾಡಿ ಸಾದಿಕ್ ಅವರ ಮನವೊಲಿಸೋದ್ರಲ್ಲಿ ಸಿಎಂ ಡಿಸಿಎಂ ಯಶಸ್ವಿಯಾಗಿದ್ದರು. ಅದಾದ ಬಳಿಕ ಈಗ ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ವೇಳೆ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭೇಟಿ ಕೊಟ್ಟಿರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದು ಹೋದ ನಂತರದಲ್ಲಿ ಅವರು ಕೂಡ ಅವರ ಮನೆಗೆ ವಿಸಿಟ್ ಕೊಟ್ಟಿದ್ದಾರೆ. ಬಂಡಾಯ ಶಮನ ಆದ ಬಳಿಕ ಕಾಂಗ್ರೆಸ್ನ ಗಣ್ಯರು ಸಾದಿಕ್ ಅವರ ಮನೆಗೆ ಹೋಗ್ತಾ ಇರೋದು. ಆಮೇಲೆ ಅವ್ರು ಬಂದು ಮೊದಲಿಗೆ ಉಪಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸೋಗಿದ್ರು. ಅದಾದ ನಂತರದಲ್ಲಿ ಈಗ ಸುರ್ಜೇವಾಲಾ ಅವರು ಹೋಗಿರೋದು. नजर आपकी एली हाथ में वो तो सी कहीं का होता फर्स्ट मेरे भाई बैठ गए दोनों जिम्मेवारी के आप दोनों को हम सब के लिए खुशी की बात है कि सादिक पहलवान जी जो कांग्रेस के पुराने वरिष्ठ साथी हैं, उनके पास वैसे तो बैठकर पहले बात हो गई. परिवार में कभी कभी थोड़ा बहुत मतभेद हो जाता है और उन्होंने पहले ही अपना निर्णय बता दिया था मुख्यमंत्री, पीसीसी अध्यक्ष और मेरे पास, सब साथियों के पास. तो आज तो उनसे एक प्रेम मिलन के नाते, एक पारिवारिक मिलन के नाते प्रदेश कांग्रेस के अध्यक्ष भी आए, हमारे सब साथी भी आए और मैं भी आज आया. उसी प्रेम के रिश्ते के नाते प्रेम की डोर बांधकर लेकर आई है. मैं केवल इतना कहना चाहूँगा कि कर्नाटक में हो रहे दोनों उपचुनाव ये एक जंग, एक लड़ाई है. ये जंग और लड़ाई व्यक्तियों के बीच में नहीं है, ये विचारधाराओं के बीच में है. एक विचारधारा है कांग्रेस की विचारधारा, जिसने 3.25 वर्षों में 5.5 करोड़ कन्नडिगा भाई बहनों के बैंक खातों में 1 करोड़ 31 लाख ನಮ್ಮ ಹಿರಿಯರಾದಂಥ ಸುರ್ಜೇವಾಲಾಜಿ SSC ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ವರ್ಷದವರು ನಮ್ಮ ದಾವಣಗೆರೆಯಲ್ಲಿ ಶಾಂತಿ ನಿಲುವು, ಸಿದ್ದರಾಮಯ್ಯಜಿ, ಡಿಕೆ ಶಿವಕುಮಾರ್ ಜಿ, ಅನೇಕ ಎಲ್ಲ ಕಾಂಗ್ರೆಸ್ ಮುಖಂಡರು ದಾವಣಗೆರೆಯಲ್ಲಿ ಶಾಂತಿ ನಿಲುವು ಏನ್ ತಂದರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯಜಿ ಅವರು. ಆ ನಿಟ್ಟಿನಲ್ಲಿ ನಾವು ಶಾಂತಿ ಪ್ರಿಯರಾಗಿ ಕಾಂಗ್ರೆಸ್ನವರು ನಾವೆಲ್ಲ ಹೋರಾಟ ಮಾಡುವಂತ ಜನ. ಬಿಜೆಪಿಗೆ ಹಿಂದೆ ತಳ್ಳಿ ನಮ್ಮ ಅಭ್ಯರ್ಥಿ ಸಮರ್ಥಿಗೆ 35,000 ಹತ್ತತ್ರ ನಾವು ಮತದಿಂದ ಗೆಲ್ಲಿಸ್ತಾ ಇದ್ದೀವಿ. ಅದರಲ್ಲಿ ಏನು ಚಿಂತೆಸೂ ಇಲ್ಲ, ಅನುಮಾನನೂ ಇಲ್ಲ. ನಮ್ಮ ಹೊಸ್ತವರಿಗಳು ಜವಾಬ್ದಾರಿ ಜನ ಏನ್ ದಾವಣಗೆರೆಯಲ್ಲಿ ಓಡಾಡ್ತಾ ಇದಾರೆ, ದರಿದ್ರಕ್ಕೂ ಕನಿಷ್ಠ ನಮ್ಮ ಸಲೀಂ ಅಹಮದ್, ರಿಜ್ವಾನ್ ವರ್ಷದವ್ರ ಜೊತೆಗೆ ಚರ್ಚೆ ಮಾಡಿ, ಅಸಮಾಧಾನ ಇದ್ದರೆಲ್ಲ ಚರ್ಚೆ ಮಾಡಿ, ಅವರು ಖಂಡಿತವಾಗೂ ನಮ್ಗೆ ಈ ಮಾತು ಗೊತ್ತಾಗ್ಲಿಲ್ಲ, ನಮ್ಗೆ ಈಗ ಗೊತ್ತಾಗಿದೆ. ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರು ಏನ್ ತೀರ್ಪು ತಗೊಂಡಿದ್ದಾರೆ.